ಅವರು ನೀವು ನೋಡ್ತಾ ಇದ್ರೆ ಅವನ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಈಗ ಪ್ರಪಂಚವನ್ನೇ ಕೊಂಡಾಡಿ ಅಥವಾ ಪ್ರಪಂಚವನ್ನೇ ಆಳುತ್ತಿರುವ ಕೋವಿಡ್-19 ಅಂದರೆ ಕೊರೋನಾ ವೈರಸ್ ಬಗ್ಗೆ ಒಂದು ಅಪ್ಲಿಕೇಶನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಅಪ್ಲಿಕೇಶನ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೆ. ಸೊ ಈ ಅಪ್ಲಿಕೇಶನ್ ಆರೋಗ್ಯ ಸೇತು ಅನ್ನೋ ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ನಾನು ಕೊಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಈಗ ಓಪನ್ ಅಂತ ಕೇಳ್ತಾ ಇದೆ. ಸೊ ಓಪನ್ ಕೊಡಿ. ಓಕೆ, ಸೊ ಇಲ್ಲಿ ಓಪನ್ ಅಂತ ಬಂದಿದೆ. ಸೊ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಸೇರಿ 10 ಹಲವಾರು ಲ್ಯಾಂಗ್ವೇಜ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ನಿಂದ ಯಾರು ಕೋವಿಡ್-19 ಯಾರು ಪಾಸಿಟಿವ್ ಇದ್ರೋ ಅದ್ರ ಬಗ್ಗೆ ಕಂಪ್ಲೀಟಾದ ಇನ್ಫಾರ್ಮೇಷನ್ನ ಇದು ಕೊಡುತ್ತೆ. ಸೊ ಇದರ ಮೊದಲೇದಾಗಿ ನಾವು ಬ್ಲೂಟೂತ್ ಮತ್ತು ಲೊಕೇಶನ್ನ ಆನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನೀವು ಅಪ್ಲಿಕೇಶನ್ ನೀವು ಓಪನ್ ಮಾಡಿದರೆ ಈ ಥರ ಬರುತ್ತೆ. ಸೊ ಇಲ್ಲೆಲ್ಲ ನೀವು ಓದ್ಕೊಂಡಿದ್ರೆ ನೀಟಾಗಿ ಓದ್ಕೊಂಡು ಇದು ಮಾಡಿ ನೀವು. ಸೊ ಆರೋಗ್ಯ ಸೇತು ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರನ್ನು ರಕ್ಷಿಸಿಕೊಳ್ಳಬಹುದು ಅಥವಾ ಈ ಥರ ಇದೆ. ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಡಿವೈಸ್ ಲೊಕೇಶನ್, ಬ್ಲೂಟೂತ್, ಮಾಹಿತಿ ಹಂಚಿಕೆ, ಸೊ ಈ ಥರ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದರೆ ನೀವು ಓದ್ಕೊಂಡು ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನೀವು ಆ ಕೋವಿಡ್-19ಇಂದ ಪಾರಾಗಲು ಮತ್ತು ರಕ್ಷಣೆಗಾಗಿ ಈ ಒಂದು ಅಪ್ಲಿಕೇಶನ್ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ನೆಕ್ಸ್ಟ್ ನೀವು ಮೊಬೈಲ್ ನಂಬರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ಒಂದು OTPಯನ್ನು ಅವರು ಸೆಂಡ್ ಮಾಡ್ತಾರೆ. ಸೊ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ನೀವೇನು OTPಯನ್ನು ಹಾಕುವಂಥ ಅವಶ್ಯಕತೆ ಇರಲ್ಲ. ಈ ಥರ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ನೋಡ್ಬೋದು, ಅದು ನೋಡ್ಬೇಡಿ, ಮೇಲ್ಗಡೆಯಲ್ಲಿ ನಮಗೆ ಒಂದು ಮೆಸೇಜ್ ಬಂದಿದೆ. ಸೊ ಇಲ್ಲಿ ನೆಕ್ಸ್ಟ್ ನಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ನಾವು ಕೊಡಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮ್ಮ ಲಿಂಗ ಯಾವುದು ಅದು ಅಂತ ಕೇಳುತ್ತೆ. ನಾನು ಇಲ್ಲಿ ಪುರುಷ ಅಂತ ಕೊಡ್ತಾಯಿದ್ದೀನಿ. ನೇಮ್ ಕೇಳುತ್ತೆ, ಹೊನ್ನು ಅಂತ ನಾನು ಸೊ ಕೊಡ್ತೀನಿ. ಇಲ್ಲಿ ನಿಮ್ಮ ನೇಮ್ ಏನು ಬರುತ್ತೆ, ನಿಮ್ಮ ಏಜು. ಸೊ ಅದೇ ಥರ ನೀವು ಇಲ್ಲಿ ಒಂಥರ ಕೆಲಸಗಳು ನಡೀತಾ ಹೋಗುತ್ತೆ. ಸೊ ಅಲ್ಲಿ ಕೇಳ್ದಂಗೆಲ್ಲ ನೀವು ಆನ್ಸರ್ನ ನೀವು ಅವ್ರ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಆನ್ಸರ್ ಕೊಟ್ಕೊಂತ ಹೋದರೆ ಅಲ್ಲಿ ನೀವು ಕೊರೋನಾ ವೈರಸ್ನಿಂದ ಸೇಫ್ಟಿ ಆಗಿದ್ದೀರಾ ಅಂತ ನೀವು ಲಾಸ್ಟಿಗೆ ರಿಸಲ್ಟನ್ನು ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು, ಕಳೆದ 30 ದಿನಗಳಿಂದ ದೇಶದ ಹೊರಗೆ ಪ್ರಯಾಣಿಸುತ್ತೇನೆ ಅಂತ ಬಂದಿದೆ. ಸೊ ಇಲ್ಲಿ ನಾನು ಅಲ್ಲಿ ಬೇರೆ ಬೇರೆ ದೇಶಗಳಿರುತ್ತೆ, ಅಲ್ಲಿ ನಾನ್ ಅಂತ ಇದೆ, ನಾನ್ ಮೇಲೆ ಕೊಟ್ಟು ಸೊ ಇಲ್ಲಿ ನೆಕ್ಸ್ಟ್ ಬರುತ್ತೆ, ಅಗತ್ಯ ಸಮಯದಲ್ಲಿ ಸ್ವಯಂ ಸಿದ್ಧರಾಗಿದ್ದೀರಾ ಹೌದು ಅಂತ ಕೊಟ್ಟಿದ್ದೇನೆ. ಸಲ್ಲಿಕೆಯನ್ನು ದೃಢೀಕರಿಸಿ. ಸೊ ಈ ಥರ ಪ್ರೊಸೆಸ್ ಆಗ್ತಾ ಇರುತ್ತೆ. ಈ ಥರ ಪ್ರೊಸೆಸ್ ಮುಗಿದ ಮೇಲೆ ನೀವು ಈ ಥರ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಡಿಸ್ಪ್ಲೇದಲ್ಲಿ ಏನಪ್ಪ ಇರುತ್ತೆ ಅಂದರೆ, ನೀವು ಸುರಕ್ಷಿತರಾಗಿದ್ದೀರಾ ಅಂತ ಬರುತ್ತೆ. ಸೊ ಮೊದಲನೇದಾಗಿ ಸಾಮಾಜಿಕ ಅಂತರವನ್ನು ನಿರ್ವಹಿಸುವುದು, ಅಂದರೆ ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡೋದು. ಹಾಗೆ ಎರಡನೇದಾಗಿ ಸ್ವಯಂ ಪರೀಕ್ಷೆಯನ್ನು ಮಾಡಿಕೊಳ್ಳೋದು, ಅಂದರೆ ನಾವು ಮನೆಯಲ್ಲೇ ಕೂತು ಯಾವ ಥರ ನಾವು ಆರೋಗ್ಯದಲ್ಲಿದ್ದೀವಿ ಅಂತ ನಾವು ಚೆಕ್ ಮಾಡಿಕೊಳ್ಳೋದು. ಹಾಗೆ ಮೂರನೇದಾಗಿ ನವೀಕರಿಸಲು ನಿಯಮಿತವಾಗಿ ಅಪ್ಲಿಕೇಶನನ್ನು ನಾವು ಪರಿಶೀಲಿಸೋದು, ಅಂದರೆ ನಾವು ಆರೋಗ್ಯ ಸೇತು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು ಚೆಕ್ ಮಾಡ್ತಾ ಇರುವುದು. ಹಾಗೆ ನೆಕ್ಸ್ಟು ಸೊ ನಾವು ಅಂತರವನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂದರೆ,
ಹ್ಯಾಂಡ್ ಶೇಕನ್ನು ಕೊಡದೆ ಅವ್ರಿಗೆ ನಮಸ್ಕಾರ ಮಾಡೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಮಕ್ಕಕ್ಕೆ ಮಾಸ್ಕನ್ನು ಹಾಕೊಳ್ಳುವಂಥದ್ದು. ಹಾಗೆ ಮೂರನೇದಾಗಿ ಒಬ್ಬ ಮನುಷ್ಯನಿಂದ 6 ಫೀಟ್ ದೂರ ಇರುವಂಥದ್ದು. ಹಾಗೆ ನಾವು ಕೋವಿಡ್-19 ದೂರ ಇರುವುದು. ಇನ್ನು ಕರೋನಾ ವೈರಸ್ ಬಗ್ಗೆ ತಿಳಿಯಲು ಆರೋಗ್ಯ ಸೇತುವನ್ನು ನಾವು ಯೂಸ್ ಮಾಡುವಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ದಯವಿಟ್ಟು ಈ ಅಪ್ಲಿಕೇಶನ್ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.